ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋನ ರೆಸಿಪಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಕ್ಯಾರೆಟಿಂದ ಸ್ವೀಟ್ನ ಮಾಡ್ತಾ ಇರೋದು. ಸೊ ಮನೆಯಲ್ಲಿ ಅರ್ಜೆಂಟಾಗಿ ಸ್ವೀಟ್ ಮಾಡಬೇಕು ಆ್ಯಂಡ್ ತುಂಬ ಐಟಮ್ಸ್ ಏನೂ ಇರೋದಿಲ್ಲ. ಸೊ ಯು ಜಸ್ಟ್ ಹ್ಯಾವ್ ಕ್ಯಾರೆಟ್ ಅಂತ ಅಂದರೆ ಸಿಂಪಲ್ಲಾಗಿ ಒಂದು 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಕ್ವಿಕ್ಕಾಗಿ ಈ ಸ್ವೀಟ್ನ ಮಾಡ್ಬೋದು. ಸೊ ಈ ಸ್ವೀಟ್ ಮಾಡೋದಕ್ಕೆ ಒಂದು 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಈ 3 ಕ್ಯಾರೆಟನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಕ್ಯಾರೆಟಲ್ಲಿ ಇರುವಂತಹ ಅಂಶಗಳು ನಮಗೆ ವೈಟಮಿನ್ಸ್ ಆಗಿರ್ಬೋದು, ಏನೇನೆಲ್ಲ ಒಳ್ಳೆಯ ಅಂಶಗಳಿದೆ ಅದೆಲ್ಲ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ ಈ ಥರ ನಾವು ಕ್ಯಾರೆಟ್ನ ಸೇವನೆ ಮಾಡೋದ್ರಿಂದ. ಸೊ ನಾವಿವಾಗ ಏನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಯಾರೆಟ್ನ ಅದನ್ನು ಒಂದು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ 2 ಕಪ್ ನೀರನ್ನ ಹಾಕ್ಕೊಳ್ಳಿ. ಸೊ 2 ಕಪ್ ನೀರನ್ನ ಹಾಕ್ಕೊಂಡು ಮೀಡಿಯಮ್ ಆಗಿ ಒಂದು 2 to 3 ಮಿನಿಟ್ಸ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಏನು ಮಿಕ್ಸಿ ಮಾಡಿದ್ದೀವಿ ಇದನ್ನು ನಾವು ಕ್ಯಾರೆಟ್ ಜ್ಯೂಸ್ ಮತ್ತು ಕ್ಯಾರೆಟ್ನ ಸಪ್ರೇಟ್ ಮಾಡಬೇಕು. ಸೊ ಮನೆಯಲ್ಲಿ ಫಿಲ್ಟರ್ ಇರುತ್ತಲ್ಲ, ಕಾಫಿ ಫಿಲ್ಟರು, ಸೊ ಅದನ್ನೇ ತೊಗೊಂಡು ಈ ಸ್ಪೂನಿಂದ ಇದನ್ನು ಪ್ರೆಸ್ ಮಾಡ್ತಾ ಹೋಗಿ ಈ ಥರ ನೀಟಾಗಿ. ಸೊ ಇದರಲ್ಲಿರುವಂಥ ಕ್ಯಾರೆಟ್ ಜ್ಯೂಸಿಂದಲೇ ನಾವು ಇಲ್ಲಿ ಸ್ವೀಟ್ನ ಮಾಡ್ತಿರೋದು. ಸೊ ಈ ಥರ ಕ್ಯಾರೆಟ್ ಜ್ಯೂಸನ್ನ ನಾವು ತೆಗಿಬೇಕು. ಸೊ ಹಾಗಾಗಿ ಎಷ್ಟು ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಕ್ಯಾರೆಟು ಅಷ್ಟನ್ನು ಕೂಡ ಈ ಥರ ಪ್ರೆಸ್ ಮಾಡಿಕೊಂಡು ಜ್ಯೂಸನ್ನ ಮಾತ್ರ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನಮಗೆ ಇವಾಗ 1 ಕಪ್ಪಷ್ಟು ಕ್ಯಾರೆಟ್ ಜ್ಯೂಸ್ ಸಿಕ್ಕಿದೆ. ಬಟ್ ಇಷ್ಟು ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ಬೇಕು. ಸೊ ಹಾಗಾಗಿ ನಾವೇನು ಸಪ್ರೇಟ್ ಮಾಡಿದ್ದೋ ಕ್ಯಾರೆಟ್ನ ಅದೇ ಕ್ಯಾರೆಟ್ಗೆ ಮತ್ತು 1½ ಗ್ಲಾಸ್ ಅಂದರೆ 1½ ಕಪ್ ವಾಟರ್ನ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನಾವು ಮಿಕ್ಸಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಥರ ಜರಡಿ ಮಾಡ್ಕೊಳ್ಳೋಣ. ಮತ್ತು ಕ್ಯಾರೆಟು ಮತ್ತು ಜ್ಯೂಸನ್ನ ಸಪ್ರೇಟ್ ಮಾಡ್ಕೊಳ್ಳೋಣ.
ನಾವು ಜ್ಯೂಸ್ ರೆಡಿ ಆಗಿದೆ ಇವಾಗ ಕ್ಯಾರೆಟ್ ಜ್ಯೂಸು. ಸೊ ಒಂದು ಪ್ಯಾನನ್ನು ಬಿಸಿಗಿಟ್ಟು ನಾವೇನು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಪ್ಯಾನಿಗೆ ಹಾಕ್ಕೊಂಡು ಒಂದು 2 to 3 ಮಿನಿಟ್ಸು ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಸೊ ಇದಾದಮೇಲೆ ನಾವು ಯೂಸ್ ಮಾಡಬೇಕಿರೋ ಆಪ್ಷನ್ಸು ಮೂರೇ ಐಟಮ್ಸ್ ನಾವು ಯೂಸ್ ಮಾಡೋದು. 1 ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ನಾನಿಲ್ಲಿ ಸ್ವೀಟಿಗೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅದ್ರ ಮೇಲೆ ನೀವು ಬೆಲ್ಲನ ಹಾಕ್ಕೋಬೋದು. ಇದಾದಮೇಲೆ ಸ್ವಲ್ಪ ಹೊತ್ತು ಇದನ್ನು ಒಂದು 5 to 6 ಮಿನಿಟ್ಸು ಮತ್ತು ಬೆಲ್ಲ ನೀಟಾಗಿ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಸ್ಟಿರ್ ಮಾಡ್ತಾನೆ ಇರಿ. ಇಲ್ಲ ಅಂತಂದರೆ ತಳ ಹಿಡಿಯುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬೆಲ್ಲ ಎಲ್ಲ ಕರ್ಗಾದ್ಮೇಲೆ ಕ್ಯಾರೆಟ್ ಆ್ಯಕ್ಚುಲಿ ಈ ಥರ ಕಲರ್ ಟರ್ನ್ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ 3/4 ಕಪ್ಪು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪನೂ ಗಂಟು ಇಲ್ಲದೇ ಇರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇನಾದರೂ ನಿಮಗೆ ಗಂಟು ಮಾಡೋದಕ್ಕೆ ಆಗಲ್ಲ, ತುಂಬ ಗಂಟಾಗುತ್ತೆ ಅಂತ ಅಂದರೆ ಸಪ್ರೇಟಾಗಿ ಒಂದು ಸ್ವಲ್ಪ ನೀರಿಗೆ ಇನ್ನೊಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡು ಇದನ್ನು ಹಾಕೋಬೋದು. ಅಥವಾ ಮುಂಚೆ ನಾವೇನು ಕ್ಯಾರೆಟ್ನ ಹಾಕಿದ್ವಿ ಪ್ಯಾನಿಗೆ, ಅದೇ ಕ್ಯಾರೆಟ್ ಜ್ಯೂಸನ್ನ ಸ್ವಲ್ಪ ಉಳಿಸ್ಕೊಂಡು ಅದೇ ಜ್ಯೂಸಿಗೆ ಅಕ್ಕಿ ಹಿಟ್ಟನ್ನ ಹಾಕಿ ಅಲ್ಲೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಹಾಕೋಬೋದು. ಸೊ ಹಾಗೆ ತುಂಬ ಆಪ್ಷನ್ಸ್ ಇದೆ. ಸೊ ಬೆಲ್ಲನೂ ಅಷ್ಟೇ, ನೀವು ಸಪ್ರೇಟಾಗಿ ಬೆಲ್ಲನ ಕರಗಿಸಿ ಹಾಕಿದ್ರೆ ಇದು ಪ್ಯೂರ್ ಕ್ಯಾರೆಟ್ ಕಲ್ಲರೇ ಬರುತ್ತೆ. ಸೊ ನಿಂಗೆ ಕಲ್ಲರ್ ಏನು ನಾನು ನೋಡ್ತಿಲ್ಲ, ಜಸ್ಟ್ ಹೆಂಗಾದರೂ ಓಕೆ ಸ್ವೀಟ್ ಟೇಸ್ಟಿಯಾಗಿದ್ದರೆ ಸಾಕು ಅಂತ ಇದ್ದರೆ ಹೀಗೆ ಎಲ್ಲ ಒಟ್ಟಿಗೆ ಹಾಕ್ಕೊಬಿಟ್ಟು ಮಾಡ್ಕೊಬೋದು. ಸೊ ಇಲ್ಲಿ ನೆಕ್ಸ್ಟ್ ಡ್ರೈ ಫ್ರೂಟ್ನ ತೊಗೊಂಡಿದ್ದೀನಿ ನಾನು. ಇದು ಆಪ್ಷನಲ್, ನಿಮ್ಗೆ ಯಾವ ಡ್ರೈ ಫ್ರೂಟ್ ಬೇಕೋ ಅದನ್ನು ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಇದರೊಳಗಡೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಹಾಗೆ 1 ಸ್ಪೂನ್ ತುಪ್ಪನ ಕೂಡ ಹಾಕಿ ಇದು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಅದು ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಬಿಡಿ. ಅದಾದಮೇಲೆ ಇನ್ನೂ 1 ಸ್ಪೂನ್ ತುಪ್ಪನ ಹಾಕಬೇಕು ಇದಕ್ಕೆ. ಸೊ ಅದನ್ನು ಕೊನೆಯಲ್ಲಿ ಹಾಕೋಣ. ಅಲ್ಲಿವರೆಗೂ ಸ್ವಲ್ಪ ಇದು ಟೋಟಲ್ ಕ್ಯಾರೆಟ್ ಬಂದುಬಿಟ್ಟು ಇದು ಒಂದು 5 to 10 ಮಿನಿಟ್ಸ್ವರೆಗೂ ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ, ಬಿಕಾಸ್ ಒಂದೇ ಟೈಮ್ ಮಾಡೋದ್ರಿಂದ. ಆಮೇಲೆ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಳ್ಳಿ. ಸೊ ಕ್ಯಾರೆಟ್ ಏನು ಬಿಸಿ ಬಿಸಿ ಇರುತ್ತೆ ಅಲ್ವಾ, ಸೊ ನಾವು ಮಾಡಿದ ತಕ್ಷಣ ಆ ಕ್ಯಾರೆಟ್ನ ಇವಾಗ ಇದಕ್ಕೆ ಹಾಕ್ಕೊಬಿಡೋಣ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಆಗೋಯಿತು. ಸೊ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಒಂದು 1/2 ಅವರ್ ಆದಮೇಲೆ ಇದು ತಣ್ಣಗಾಗಿರುತ್ತೆ. ಸೊ ಅದಾದಮೇಲೆ ಕ್ಯಾರೆಟ್ನ ನೀಟಾಗಿ ಸ್ಲೈಸ್ ಮಾಡಿ. ಈ ಕ್ಯಾರೆಟ್ ಸ್ವೀಟ್ನ ಶೆಲ್ಫ್ ಲೈಫ್ ಬಂದುಬಿಟ್ಟು 3 to 4 ಡೇಸ್ ಅಷ್ಟೇ. ಸೊ ಅದಾದಮೇಲೆ ಇದು ಇರೋದಿಲ್ಲ. ಸೊ ಅಷ್ಟರೊಳಗಡೆ ಮೇಕ್ ಶ್ಯೂರ್ ನೀವು ಇದನ್ನು ಖಾಲಿ ಮಾಡಬೇಕು. ಆ್ಯಂಡ್ ಯಾರಿಗೆಲ್ಲ ಕ್ಯಾರೆಟ್ ಇಂಗ್ರೀಡಿಯೆಂಟ್ಸ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ, ಸೊ ಟ್ರೈ ಮಾಡಿ. ಹೆಂಗೆ ಬಂತು ಅಂತ ನನಗೆ ರಿಸಲ್ಟ್ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.